ಕರ್ನಾಟಕದ ಪಶ್ಚಿಮ ಘಟ್ಟಗಳ ಮಡಿಲಿನ ಮಲೆನಾಡು ಪ್ರದೇಶ ಪ್ರಕೃತಿ ಮಾತೆಯ ಸುಂದರ ಮಡಿಲು. ಈ ಮಲೆನಾಡಿನಲ್ಲಿ ಮಳೆಗಾಲ ಬಂತು ಅಂದರೆ ಪ್ರಕೃತಿ ಸೌಂದರ್ಯ 3 ಪಟ್ಟಾಗತ್ತೆ. ಸಹ್ಯಾದ್ರಿ ಮತ್ತು ಮಳೆಗಾಲ ಒಂದು ಮರೆಯಲಾಗದ ಅನುಭವ. ಮಲೆನಾಡಿನಲ್ಲಿ ಮಳೆಗಾಲ ಪ್ರಾರಂಭ ಆಯ್ತಂದ್ರೆ ಇಡೀ ಪ್ರಕೃತಿನೇ ಹೊಸ ಜೀವ ಪಡ್ಕೊಂಡಂಗೆ ಅನಿಸತ್ತೆ. ಬೇಸಿಗೆಯ ಸುಡು ಬಿಸಿಲಿನಿಂದ ಒಣಗಿದ ಭೂಮಿ ಹಚ್ಚ ಹಸಿರಿನಿಂದ ಅರಳಿ ನಿಲ್ತಾಳೆ. ಮಲೆನಾಡಿನ ಬೆಟ್ಟ ಗುಡ್ಡ ಕಾಡುಗಳು ಹಸಿರುಟ್ಟು ಕಂಗೊಳಿಸ್ತವೆ. ಪ್ರತಿ ಗಿಡನೂ ಅರಳತ್ತೆ, ಪ್ರತಿ ಎಲೆಯು ಮಳೆಯ ಹನಿಗಳಿಂದ ಮಿನುಗತ್ತೆ. ಮಳೆಗಾಲದಲ್ಲಿ ಮಲೆನಾಡಿನ ಅನುಭವ ಶಬ್ದಗಳಿಗೆ ನಿಲುಕದಷ್ಟು ಅಪೂರ್ವವಾದದ್ದು. ಮಳೆಯನ್ನು ನೋಡ್ತಾ ಕೂರೋದು ಒಂಥರ ಅನುಭವ ಆದರೆ ಮಳೆಯಲ್ಲಿ ನೆನೆಯೋದು ಮತ್ತೊಂಥರ ಅನುಭವ. ಮಳೆಗಾಲದಲ್ಲಿ ಧುಮ್ಮಿಕ್ಕಿ ಹರಿಯುವ ನದಿಗಳು, ಮಂಜು ಕವಿದ ಬೆಟ್ಟಗಳು, ಭೋರ್ಗರೆಯುವ ಜಲಪಾತಗಳು, ಹೂ ಅರಳಿಸಿ ನಿಲ್ಲೋ ಗಿಡಗಳು, ಕಾಡು ಜಿರಳೆ ಕಪ್ಪೆಗಳ ಸಂಗೀತ ಎಲ್ಲವೂ ಸುಂದರ, ಎಲ್ಲವೂ ಆಕರ್ಷಕ. ನನಗೆ ಮಳೆ ನೋಡೋಕ್ಕಿಷ್ಟ. ನನ್ನ ಮಗಳಿಗೆ ಮಳೆಯಲ್ಲಿ ನೆನೆಯೋದಂದರೆ ಇಷ್ಟ. ನಾವಿಬ್ಬರೂ ಸೇರಿ ಮಳೆಯ ಒಂದು ಅದ್ಭುತ ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಿದೆ. ಮತ್ತೆ ಮತ್ತೆ ಕರೆಯುವ, ಮತ್ತೆ ಮತ್ತೆ ನೆನಪಾಗುವ ಮಲೆನಾಡಿನ ಒಂದು ಅದ್ಭುತ ಸ್ಥಳದ ಅದ್ಭುತ ಪ್ರಯಾಣದ ಅನುಭವಗಳನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೋತೇನೆ. ನಮ್ಮ ಸುಂದರ ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತೇನೆ. ನೀವಿನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಲೈಕ್ಗಳು, ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ಸ್ಫೂರ್ತಿ. ಮುಂದಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಸ್ಥಳದ ಅದ್ಭುತ ಅನುಭವದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್.